ಏಳನೇ ದಿನಕ್ಕೆ ಕಾಲಿಟ್ಟ ಬೆಳಗಾವಿ ಚಳಿಗಾಲದ ಅಧಿವೇಶನ ಶಾಮನೂರು ನಿಧನದಿಂದಾಗಿ ನಿನ್ನೆ ಸಂತಾಪಕ್ಕಷ್ಟೇ ಸೀಮಿತವಾಗಿತ್ತು. ಇವತ್ತು ಮತ್ತೆ ಮಾಮೂಲಿಯಾಗಿ ನಡೆಯಲಿರುವಂತಹ ಕಲಾಪ. ಬೆಳಗ್ಗೆ ಪ್ರಶ್ನೋತ್ತರ ವೇಳೆ ಶಾಸಕರಿಂದ ಪ್ರಶ್ನೆ, ಸರ್ಕಾರದ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮುಂದುವರಿಕೆ ಆಗತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಯಾಕಂದರೆ ನಿನ್ನೆ ಚರ್ಚೆ ಆಗಬೇಕಾಗಿತ್ತು. ಉತ್ತರ ಕರ್ನಾಟಕ ಭಾಗದ ವಿಚಾರಗಳ ಬಗ್ಗೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಶಾಶ್ವತ ಪರಿಹಾರ ಅನ್ನೋದು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡಿ. ನಿಮ್ಗೆ ಯಾವಾಗ್ಲೂ ಹಾಗೇನೆ ಚಳಿಗಾಲದ ಅಧಿವೇಶನ ಯಾಕೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಥವಾ ಚಳಿಗಾಲದ ಅಧಿವೇಶನ ಯಾಕೆ ಅಲ್ಲೇ ನಡೆಯುತ್ತೆ ಅಂತಂದರೆ ಆ ಭಾಗದ ಬಗ್ಗೆ ಹೆಚ್ಚಿನ ಫೋಕಸ್ ಆಗಲಿ ಅನ್ನುವಂಥ ಕಾರಣಕ್ಕೆ. ಉತ್ತರ ಕರ್ನಾಟಕ ಭಾಗ ಯಾವಾಗ್ಲೂ ಕೂಡ ಹಿಂದೆ ಉಳಿದಿದೆ ಅಂತ ಹೇಳೋದು ಅಥವಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಅದ್ರ ಬಗ್ಗೆ ಅಸಡ್ಡೆ ತೋರಿಸುವಂಥದ್ದು ಈ ಥರದ್ದಾಗತ್ತೆ. ಸೊ ಆ ಭಾಗವನ್ನು ಫೋಕಸ್ ಮಾಡಬೇಕು ಅಂತಲೇ ನಡೆಯುವಂಥದ್ದು. ಸೊ ಇಷ್ಟು ದಿನ ಚರ್ಚೆಗಳೆಲ್ಲ ಆಗಿದೆ, ಬೇಡಿಕೆಗಳನ್ನೆಲ್ಲ ಇಟ್ಟಿದ್ದಾರೆ. ಆ ಎಲ್ಲ ಬೇಡಿಕೆಗಳಿಗೆ CM ಉತ್ತರವನ್ನು ಕೊಡಬೇಕಾಗತ್ತೆ. ಇಲ್ಲಿವರೆಗೂ ಏನೇನು ಮಾಡಿದ್ದಾರೆ, ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಜೊತೆಗೆ ವಿಶೇಷವಾದಂಥ ಪ್ಯಾಕೇಜನ್ನು ಕೂಡ ಅನೌನ್ಸ್ ಮಾಡುವಂಥದ್ದು. ನಿನ್ನೆನೇ ಈ ವಿಚಾರ ಚರ್ಚೆಗೆ ಬರಬೇಕಾಗಿತ್ತು, ಕಾಯ್ಕೊಂಡು ಕೂತಿದ್ರು. ಆದರೆ ನಿನ್ನೆ ಸಂತಾಪ ಇದ್ದಂಥ ಕಾರಣಕ್ಕಾಗಿ ಆಗಿರಲಿಲ್ಲ. ಹಾಗಾಗಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆ ಮುಂದುವರಿಕೆ ಆಗತ್ತೆ. ಚರ್ಚೆಯ ನಂತರ CM ಸಿದ್ದರಾಮಯ್ಯನವರಿಂದ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಜಾನುವಾರು ಪ್ರತಿಬಂಧಕ ಕಾಯ್ದೆ ಮಂಡನೆಯಿಂದ ಹಿಂದೆ ಸರಿದಿದೆಯಾ ಸರ್ಕಾರ ಅನ್ನುವಂಥ ಪ್ರಶ್ನೆ. ಹಿಂದಿನ BJP ಕಾಯ್ದೆಗೆ ಕೆಲ ಸರಳೀಕರಣವನ್ನು ಮಾಡಿದ್ದ ಸರ್ಕಾರ, ಆದರೆ ಮತ್ತೆ ಕಾಂಟ್ರವರ್ಸಿ ಆಗ್ಬೋದು, ವಿವಾದಕ್ಕೆ ಈಡಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಚಿಂತನೆ ಮಾಡ್ತಾ ಇದ್ದಾರಂತೆ. ಬೇಕಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಂತೆ. ಕಾನೂನು ಸುವ್ಯವಸ್ಥೆ, ಮೂಲ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಿ ಈ ವೇಳೆ ಸರ್ಕಾರದ ವಿರುದ್ಧ ಮುಗಿಬೀಳುವುದಕ್ಕೆ ಪ್ರತಿಪಕ್ಷಗಳು ಕೂಡ ತಯಾರನ್ನು ಮಾಡ್ಕೊಂಡಿದ್ದಾವೆ. ಇದರ ಜೊತೆಗೆ ಇನ್ನೂ ಒಂದು ವಿಚಾರ ಇದೆ, ಅದು ಶಾಸಕರ ಅನುದಾನ ವಿಚಾರ. ಅನುದಾನವೇ ಬರ್ತಾ ಇಲ್ಲ, ಇನ್ನು ಕೆಲಸ ಕಾರ್ಯ ಮಾಡೋದು ಎಲ್ಲಿಂದ? ಜನ ನಮಗೆ ಕೇಳ್ತಾರೆ, ನಾವು ಮನೆಯಿಂದ ಹೊರಗಡೆ ಬರಂಗಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ, ರಸ್ತೆ ಆಗ್ತಿಲ್ಲ, ಇನ್ನೊಂದಾಗ್ತಿಲ್ಲ, ಮತ್ತೊಂದಾಗ್ತಿಲ್ಲ ಅಂತ ಕೇಳ್ತಾರೆ. ನೀವು ಅನುದಾನ ಬಿಡುಗಡೆ ಮಾಡಿದ್ರೆ ತಾನೇ ನಾವೇನಾದರೂ ಮಾಡೋದಕ್ಕೆ ಸಾಧ್ಯ ಅಂತ ಶಾಸಕರುಗಳು ಪ್ರಶ್ನೆ ಇಡ್ಬೋದು. ಇದು ತುಂಬ ದಿನದಿಂದ ಕೇಳ್ಕೊಂಡು ಬರ್ತಾ ಇರುವಂಥ ವಿಚಾರ. ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಬಹುದಾದಂಥ ಸಾಧ್ಯತೆ ಇದೆ. ಏನು ಅಭಿವೃದ್ಧಿ ಆಗಿಲ್ಲ, ಏನು ಅಭಿವೃದ್ಧಿ ಮಾಡಿದ್ದೀರಾ ನೀವು, ಕುರ್ಚಿಗೋಸ್ಕರ ಗಲಾಟೆ ಮಾಡ್ತಾ ಇದ್ದೀರಾ ಅಂತ ಅಸ್ತ್ರವನ್ನು ಇಟ್ಕೊಳ್ಬೋದು ವಿಪಕ್ಷಗಳು. ಹೀಗಾಗಿ ಇವತ್ತಿನ ಸದನ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಇವತ್ತು ಸಾಕಷ್ಟು ಮಹತ್ವದ ಚರ್ಚೆಗಳಾಗತ್ತೆ, ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗತ್ತೆ, ಅನುದಾನ ಬಿಡುಗಡೆ ಆಗತ್ತೆ, ವಿಶೇಷ ಪ್ಯಾಕೇಜನ್ನು ಅನೌನ್ಸ್ ಮಾಡಲಾಗತ್ತೆ. ಈ ಥರದ್ದೆಲ್ಲ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಸೊ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. BJPಯು ಕೂಡ, ವಿಪಕ್ಷಗಳು ಕೂಡ ಸಕಲ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು ಈ ಸರ್ಕಾರವನ್ನು ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು ಅಂತ. ಇನ್ನು ವಿಧಾನಮಂಡಲ ಕಲಾಪಗಳಿಗೆ ಶಾಸಕರ ನಿರುತ್ಸಾಹ. ಪದೇ ಪದೇ ಕಲಾಪಕ್ಕೆ ಗೈರಾಗ್ತಾ ಇರುವಂಥ ಶಾಸಕರು ಕಲಾಪಕ್ಕೆ ಬರದೇ ಇದ್ರೆ ಅನುದಾನಕ್ಕೆ ಕತ್ತರಿ ಹಾಕೋಕೆ ಚಿಂತನೆ. ಸ್ಪೀಕರ್ UT ಖಾದರ್ ಅವರಿಂದ ಕತ್ತರಿಗೆ ಚಿಂತನೆ. 75% ಗೈರಾಗಲಿದ್ದಾರೆ, ಅಂಥವರ ಅನುದಾನಕ್ಕೆ ಬ್ರೇಕ್ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ. ಈ ಬಗ್ಗೆ ಹೊಸ ನಿಯಮಾವಳಿ ರೂಪಿಸೋಕೆ ಸ್ಪೀಕರ್ ಖಾದರ್ ಚಿಂತನೆ ಮಾಡಿದ್ದಾರೆ. ಕಲಾಪವನ್ನು ಸಕ್ರಿಯವಾಗಿಡೋದಕ್ಕೆ ಇಂತಹ ನಿರ್ಧಾರ ಅವಶ್ಯಕತೆ. ಕಲಾಪದಲ್ಲಿ ಹಾಜರಾಗಿ ಶಾಸಕರು ಸಮರ್ಥವಾಗಿ ಚರ್ಚಿಸಬೇಕು, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು. ಉತ್ತಮವಾದ ಅವಕಾಶ ಸಿಗುತ್ತೆ ಇಲ್ಲಿ ಚರ್ಚೆ ಮಾಡೋದಕ್ಕೆ. ಆದರೆ ಹಲವರು ಪದೇ ಪದೇ ಏನಾದರೂ ಒಂದು ನೆಪಬುಟ್ಟಿ ಗೈರಾಗ್ತಾನೇ ಇದ್ದಾರೆ. ಹೀಗಾಗಿ ಹೊಸ ನಿಯಮಾವಳಿ ಜಾರಿಗೆ ತರೋದಕ್ಕೆ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಇದನ್ನು ಮಾಡಬೇಕು ಅಂತ ಕಾಣುತ್ತೆ. ಯಾಕೆ ಅಂತ ಹೇಳಿದರೆ ಆ ಕ್ಷೇತ್ರದ ಜನ ಕಾಯ್ಕೊಂಡು ಕೂತಿರ್ತಾರೆ. ನಮ್ಮ ಶಾಸಕರೇನೋ ಮಾತಾಡ್ತಾರೆ, ನಮ್ಮ ಸಚಿವರಿಗೇನೋ ಕೇಳ್ತಾರೆ ಅಂತ. ಇವ್ರು ಏನೋ ಮಾತಾಡ್ತಾರೆ, ಬರದೇ ಇದ್ರೆ ಹಿಂಗೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬೆಳಗಾವಿಯಿಂದ. ಶಿವು, ಇವತ್ತು ಸಾಕಷ್ಟು ಮಹತ್ವದ ವಿಚಾರಗಳ ಚರ್ಚೆ ಆಗ್ಬೋದು, ಅದರ ಜೊತೆಗೆ ಗದ್ದಲ ಕೋಲಾಹಲ ಸೃಷ್ಟಿ ಆಗ್ಬೋದು. ಇನ್ನು ಖಾದರ್ ಸ್ಪೀಕರ್ ಅವರ ಯೋಚನೆ, ಯಾರು ಸದನಕ್ಕೆ ಬರಲ್ಲ ಅವರಿಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೆಗೆದುಕೊಳ್ಳುವಂಥದ್ದು, ಇದು ಅಗತ್ಯ ಇದೆ ಅಂತ ಕಾಣಿಸುತ್ತೆ. ಯಾಕಂದರೆ ತುಂಬ ಜನ ರೀಸನ್ಸ್ಗಳನ್ನು ಹೇಳಿ ಬರದೇ ಇರೋದು ಕೂಡ ಆ ಕ್ಷೇತ್ರದ ಜನಕ್ಕೆ ಮಾಡುವಂಥ ಮೋಸ. ಹಾಗಾಗಿ ಯಾವ ಥರದ್ದೆಲ್ಲ ಚರ್ಚೆಗಳಾಗ್ತಾ ಇದೆ? ಖಂಡಿತ ನೀತಿ, ಇವತ್ತು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ವಿಧಾನಮಂಡಲ ಅಧಿವೇಶನ 7ನೇ ದಿನಕ್ಕೆ ಕಾಲಿಟ್ಟಿದೆ. ವಿಧಾನಸಭೆಯಲ್ಲಿ ಇವತ್ತು ನಿನ್ನೆ ಶಾಮನೂರು ಶಿವಶಂಕರಪ್ಪ ಅವರು ಹಾಲಿ ಶಾಸಕರಾಗಿರೋದ್ರಿಂದ ಅವರ ನಿಧನದ ಹಿನ್ನೆಲೆಯಲ್ಲಿ ನಿನ್ನೆ ಸಂತಾಪ ನಿರ್ಣಯಕ್ಕಷ್ಟೇ ಸದನ ಕಲಾಪವನ್ನು ಮುಂದುವರಿಸಲಾಗಿತ್ತು. ನಂತರ ಸದನವನ್ನು ಮುಂದೂಡಲಾಗಿತ್ತು. ಎಲ್ಲ ನಾಯಕರು ಕೂಡ ದಾವಣಗೆರೆಗೆ ತೆರಳಿ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನು ಪಡೆದಿದ್ರು.
ಇವತ್ತು ಮಾಮೂಲಿ ಯಥಾಸ್ಥಿತಿ ಬೆಳಗ್ಗೆಯಿಂದಲೂ ಕೂಡ ಸದನದ ಕಲಾಪಗಳು ನಡೆಯುತ್ತೆ. ಮೊದಲಿಗೆ ಪ್ರಶ್ನೋತ್ತರ ಕಲಾಪಗಳು ನಡೆಯುತ್ತೆ. ಪ್ರಶ್ನೋತ್ತರ ಕಲಾಪಗಳಲ್ಲಿ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಅಲ್ಲಿ ಹೇಳ್ಕೊಳ್ಳೋದಕ್ಕೆ, ಅದಕ್ಕೆ ಸರ್ಕಾರದಿಂದ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ತದನಂತರ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಏನು ಚರ್ಚೆ ನಡೀತಾ ಇದೆ, ಕಳೆದ 5 ದಿನಗಳಿಂದಲೂ ಕೂಡ ಚರ್ಚೆ ನಡೀತಾ ಇದೆ. ಇವತ್ತು ಕೂಡ ಚರ್ಚೆ ಮುಂದುವರಿಯುತ್ತೆ. ನಂತರ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನು ಕೊಡಲಿದ್ದಾರೆ. ಉತ್ತರ ಕೊಡುವಂಥ ಸಂದರ್ಭದಲ್ಲಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಕಳೆದ ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ವಿಶೇಷ ಪ್ಯಾಕೇಜ್ ಬಗ್ಗೆ ಗಂಭೀರವಾಗಿ ಚರ್ಚೆಯಾಗಿತ್ತು. ಈ ಭಾಗದಲ್ಲಿ ನಾವು ಕಲಾಪವನ್ನು ನಡೆಸ್ತಾ ಇರೋದ್ರಿಂದ ಈ ಭಾಗದ ಜನರಿಗೆ ಅನುಕೂಲ ಆಗುವಂತೆ ನಾವು ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಪುಟ ಸಭೆಯಲ್ಲಿ ಚರ್ಚೆಗಳಾಗಿತ್ತು. ಹಾಗಾಗಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳಿದೆ. ಅದು ಯಾವ ಪ್ಯಾಕೇಜು ಅನ್ನುವಂಥದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ. ಮುಖ್ಯಮಂತ್ರಿಗಳ ಉತ್ತರದವರೆಗೆ ಕಾಯಬೇಕಾಗತ್ತೆ. ಅದಕ್ಕೆ ಇನ್ನೊಂದು ಕಡೆ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ವಿಧೇಯಕವನ್ನು ಸರ್ಕಾರ ಮಂಡನೆ ಮಾಡಿತ್ತು. ಪರಮೇಶ್ವರ್ ಅವರು ವಿಧೇಯಕವನ್ನು ಮಂಡನೆ ಮಾಡಿ ಅವತ್ತು ಮೈಕ್ ಕೈ ಕೊಟ್ಟಿತ್ತು. ಆದರೆ ಚರ್ಚೆಗೆ ಅದನ್ನು ಕೈಗೆತ್ಕೊಂಡಿರಲಿಲ್ಲ. ಆಗಲೂ ಕೂಡ BJP ವಿರೋಧವನ್ನು ವ್ಯಕ್ತಪಡಿಸಿತ್ತು. ಇವತ್ತು ಅದನ್ನು ಚರ್ಚೆಗೆ ಎತ್ತಿಕೊಳ್ಳಲಾಗತ್ತೆ. ಆ ಸಂದರ್ಭದಲ್ಲಿ BJP ಮತ್ತು JDS ನಾಯಕರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿದೆ. ಕಾರಣ ಕರಾವಳಿ ಭಾಗದಲ್ಲಿ ಹೇಳ್ತಾ ಇರೋ ಪದೇ ಪದೇ ಕೋಮು ಸಂಘರ್ಷ ಏನು ಹೇಳುತ್ತೆ, ಅದಕ್ಕೆ ಪ್ರಚೋದನಕಾರಿ ಭಾಷಣಗಳನ್ನು ಮಾಡೋದ್ರಿಂದ ಯುವಕರ ಒಂದು ಉತ್ಸಾಹ ಹೆಚ್ಚಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರು ಇಂತಹ ಒಂದು ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಆರೋಪಗಳಿಂದ ಸರ್ಕಾರ ಅದಕ್ಕೆ ಕಡಿವಾಣವನ್ನು ಹಾಕಬೇಕು ಅಂತೇಳಿ ಈ ವಿಧೇಯಕವನ್ನು ತಂದಿದೆ. ಪಕ್ಷಾತೀತವಾಗಿ ಈ ವಿಧೇಯಕವನ್ನು ತಂದಿರೋದ್ರಿಂದ ಸಹಜವಾಗಿ ಸಾಕಷ್ಟು ಕುತೂಹಲಗಳು ಕೂಡ ಐತೆ. ಆದರೆ ಪಕ್ಷಾತೀತ ಅಂತ ಹೇಳಿದರೂ ಕೂಡ ಇಲ್ಲಿ BJP ನಾಯಕರನ್ನೇ ಟಾರ್ಗೆಟ್ ಮಾಡಿ ಆ ವಿಧೇಯಕವನ್ನು ತರಲಾಗಿದೆ ಅನ್ನುವಂಥದ್ದು BJP ನಾಯಕರ ಆರೋಪ. ಹಾಗಾಗಿ ಸದನದ ಒಳಗಡೆ ಇವತ್ತು ಸಾಕಷ್ಟು ಸದ್ದುಗದ್ದಲಗಳು ಕೂಡ ಏಳಲಿದೆ. ಯಾಕೆಂದರೆ ಈ ವಿಧೇಯಕಕ್ಕೆ ಪ್ರಬಲವಾಗಿ BJP ವಿರೋಧವನ್ನು ವ್ಯಕ್ತಪಡಿಸಲಿದೆ. ಇನ್ನೊಂದು ಕಡೆ ಜಾನುವಾರು ಪ್ರತಿಬಂಧಕ ವಿಧೇಯಕವನ್ನು ಕೂಡ ಸರ್ಕಾರ ತರೋದಕ್ಕೆ ಮುಂದಾಗಿತ್ತು. ಆದರೆ ಅದಕ್ಕೆ ವಿವಾದವನ್ನು ಮೈ ಮೇಲೆ ಎಳ್ಕೊಳ್ಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೆ ಸರ್ಕಾರ ಅದನ್ನು ಹಿಂದೇಟು ಹಾಕಿದೆ. ಆ ವಿಧೇಯಕವನ್ನು ಮಂಡನೆ ಮಾಡೋದಕ್ಕೆ ಹಿಂದೇಟು ಹಾಕಿದೆ. ಅದನ್ನು ಈ ಸದನದಲ್ಲಿ ಮಂಡಿಸೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಯಾಕೆಂದರೆ ಆ ವಿಧೇಯಕವನ್ನು ಮಂಡಿಸಿದ್ರು ಕೂಡ JDS ಮತ್ತು BJP ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಸದನದಲ್ಲಿ ಕೋಲಾಹಲವೇ ಆಗೋಗ್ತಾ ಇತ್ತು. ಆ ಕಾರಣಕ್ಕೆ ಇಲ್ಲಿ ಮತ್ತೆ ಅದು ವಿವಾದವನ್ನು ಪಡ್ಕೊಂಡಿದ್ದೆ ಆದರೆ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಅದನ್ನು ಮುಂದೆ ನೋಡೋಣ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಈ ಬಾರಿ ಮಂಡಿಸೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಇದರ ಜೊತೆಗೆ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ತೀವ್ರವಾಗಿ ಸರ್ಕಾರದ ವಿರುದ್ಧ ಮುಗಿಬೀಳುವಂಥ ಸಾಧ್ಯತೆಗಳಿದೆ. ದರೋಡೆ ಪ್ರಕರಣಗಳು, ಬ್ಯಾಂಕ್ ದರೋಡೆ ಪ್ರಕರಣಗಳು, ಬೆಂಗಳೂರಿನಲ್ಲಿ ಆಗಲೇ ಆಗುವಂತಹ ರಾಬರಿ ಪ್ರಕರಣಗಳು, ಹಾಗೆ ಕೊಲೆ ಸುಲಿಗೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥ ಆರೋಪಗಳನ್ನು ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದಕ್ಕೆ ಬೇಕಾದಂಥ ಅಂಕಿ ಅಂಶಗಳನ್ನು ದಾಖಲೆ ಸಮೇತ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಪಡ್ಕೊಂಡಿದ್ದಾರೆ. ಸೊ ಅದರ ಜೊತೆಗೆ ಶಾಸಕರ ಅನುದಾನ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಕೂಡ ಇವತ್ತು ಸದನದಲ್ಲಿ ಚರ್ಚೆಗಳಾಗಲಿದೆ. ಈ ಸಂದರ್ಭದಲ್ಲೂ ಕೂಡ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡಲಿವೆ, ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡೇ ಪ್ರತಿಪಕ್ಷಗಳು ಕೂಡ ಬಂದಿದೆ. ಹಾಗಾಗಿ ಸದನದಲ್ಲಿ ಇವತ್ತು ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಮತ್ತೊಂದು ಕಡೆ ಶಾಸಕರ ನಿರುತ್ಸಾಹ, ಇದು ಬೆಂಗಳೂರಿನಲ್ಲಿ ಸದನ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಶಾಸಕರ ನಿರುತ್ಸಾಹ ಇರುತ್ತೆ. ಹಾಗೆ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೀತಾ ಇರುವಂಥ ಈ ಸದನದಲ್ಲೂ ಕೂಡ ಶಾಸಕರ ನಿರುತ್ಸಾಹ ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ನೀವು ಹೇಳಿದಾಗೆ ಬಹಳ ನಿರೀಕ್ಷೆಯನ್ನು ಕ್ಷೇತ್ರವಾರು ಜನ ಇಟ್ಕೊಂಡಿರ್ತಾರೆ. ನಮ್ಮ ಶಾಸಕರು ಎಲ್ಲೋ ಒಂದು ಕಡೆ ಸದನದಲ್ಲಿ ಚರ್ಚೆಯನ್ನು ಮಾಡ್ತಾರೆ, ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾರೆ, ಅದರ ಬಗ್ಗೆ ಅಲ್ಲಿ ಬೆಳಕನ್ನು ಚೆಲ್ಲಿ ಸರ್ಕಾರದ ಗಮನವನ್ನು ಸೆಳೆದು ಪರಿಹಾರವನ್ನು ಪಡೆದುಕೊಳ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಭಾಗದ ಶಾಸಕರು ಇಟ್ಕೊಂಡಿರ್ತಾರೆ. ಆದರೆ ಇಲ್ಲಿ ಶಾಸಕರೇ ಸರಿಯಾಗಿ ಸದನಕ್ಕೆ ಹಾಜರಾಗೋದಿಲ್ಲ ಅಂದರೆ ಇನ್ನು ಚರ್ಚೆಯಲ್ಲಿ ಭಾಗಿಯಾಗೋದು ಹೇಗೆ ಸಾಧ್ಯ, ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡೋದು ಹೇಗೆ ಸಾಧ್ಯ, ಸರ್ಕಾರದಿಂದ ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಸೊ ಇದು ಈ ನಿಟ್ಟಿನಲ್ಲೂ ಕೂಡ ಸ್ಪೀಕರ್ ಖಾದರ್ ಅವರು ಅದಕ್ಕೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಈಗ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಶಾಸಕರ ಅನುದಾನಕ್ಕೆ ಕತ್ತರಿ ಹಾಕುವಂಥ ಒಂದು ಚಿಂತನೆ ಈಗ ಸ್ಪೀಕರ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಪಕ್ಷಗಳು ಸರ್ಕಾರ ಕೂಡ
ಅವಕಾಶವನ್ನು ಮಾಡಿಕೊಳ್ಳಿದೆ. ಹೊಸ ನಿಯಮಾವಳಿಗಳನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖಾದರ್ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಯಾರು 75% ಕಲಾಪಕ್ಕೆ ಹಾಜರಾಗೋದಿಲ್ಲ ಅಂತಹ ಶಾಸಕರ ಅನುದಾನವನ್ನು ಕಡಿತ ಮಾಡೋದಕ್ಕೆ ಈ ಹೊಸ ನಿಯಮಗಳನ್ನು ತರುವಂಥ ಒಂದು ಚಿಂತನೆ ಈಗ ಸ್ಪೀಕರ್ ಅವರು ಮಾಡ್ತಾ ಇದ್ದಾರೆ. ಈ ನಿಯಮ ತಂದಿದ್ದೆ ಆದರೆ ಅದು ಸದನಕ್ಕೂ ಕೂಡ ಉಪಯೋಗ ಆಗುತ್ತೆ, ಶಾಸಕರಿಗೂ ಕೂಡ ಉಪಯೋಗ ಆಗುತ್ತೆ, ಜನರಿಗೂ ಕೂಡ ಉಪಯೋಗ ಆಗುತ್ತೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಶಾಸಕರು ಹಾಜರಾಗಲೇಬೇಕಾಗತ್ತೆ ಕಡ್ಡಾಯವಾಗಿ. ನಂತರ ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಅಲ್ಲಿ ಹೇಳ್ಕೊಳ್ಬೇಕಾಗತ್ತೆ, ಅದು ಜನರಿಗೂ ಕೂಡ ಒಳ್ಳೆಯದಾಗತ್ತೆ. ಸೊ ಹಾಗಾಗಿ ಸ್ಪೀಕರ್ ಅವರು ಉತ್ತಮವಾದಂಥ ಒಂದು ನಡೆಯನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.